ಇವತ್ತು ನಾನು ಕೊಕೊನಟ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೇ ಸ್ವಲ್ಪ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಟೊಮೆಟೊ. ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ. ಹುಣಸೆಹಣ್ಣು ನಿಮಗೆ ಟೊಮೆಟೊ ಹುಳಿ ಇದ್ದರೆ ಹುಣಸೆಹಣ್ಣೇನು ಹಾಕೋ ಅವಶ್ಯಕತೆ ಇಲ್ಲ, ಇಲ್ಲಾಂದರೆ ಸ್ವಲ್ಪ ಹಾಕೋಬೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಸ್ವಲ್ಪ ಫ್ರೈ ಆಗುತ್ತೆ ಅಂತ ಅಷ್ಟೇ. ಆಮೇಲೆ 2 ಸ್ಪೂನು ಗಸಗಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗಸಗಸೆ ಇಲ್ಲ ಅಂದರೆ ಒಂದೇ 1 ಸ್ಪೂನು ಹುರುಗಡ್ಲೆ ಹಾಕೋಬೋದು. ಹುರುಗಡ್ಲೆ ಅಂದರೆ ಪುಟಾಣಿ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. 1 ಸ್ಪೂನ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನಾನಿಲ್ಲಿ ಕೊಬ್ಬರಿನ ಒಂದು 3 ಸ್ಪೂನ್ ಕೊಬ್ಬರಿ ಹಾಕೋತಾ ಇದ್ದೀನಿ. ನಾನು ಒಂದು 3 ಟೊಮೆಟೊ ತೊಗೊಂಡಿರೋದಕ್ಕೆ ಒಂದು 3 ಸ್ಪೂನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಆಮೇಲೆ ಈ ಕೊಬ್ಬರಿನೂ ಸ್ವಲ್ಪ ಸ್ಮೆಲ್ ಬರೋ ತನಕ ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಅದು ಸ್ಮೆಲ್ ಒಂಥರ ಗೊತ್ತಾಗುತ್ತೆ ಹುರಿದ ತಕ್ಷಣ. ಈಗ ಇದು ಹುರಿದಿದೆ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ನೈಸಾಗಿ ಮಿಕ್ಸಿ ಮಾಡಬೇಕು ಇದನ್ನು. ಇದು ಕೊಬ್ಬರಿ ಸಾರು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈ ಹಬ್ಬದ ಟೈಮಲ್ಲಿ ತುಂಬ ತೆಂಗಿನಕಾಯಿನ ಒಡೆದ್ಬಿಟ್ಟಿರ್ತೀವಿ ಮನೆಯಲ್ಲಿ ಪೂಜೆಗೆ ಅಂತ. ದೀಪಾವಳಿ ಅಂದರೆ 3 ದಿನ ಹಬ್ಬ ಇರೋದ್ರಿಂದ ದಿನ 1-2 ತೆಂಗಿನಕಾಯಿ ಒಡೆದಿರ್ತೀವಿ. ಇದನ್ನು ಹೆಂಗೆ ಖರ್ಚು ಮಾಡೋದು ಅಂತ ಅನಿಸುತ್ತಾ ಇರುತ್ತೆ. ಅದಕ್ಕೆ ನಾನಿವತ್ತು ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಚಪಾತಿ, ಪೂರಿ, ದೋಸೆ ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದೇ ಮಿಕ್ಸಿ ಜಾರಿಗೆ 2-3 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದು ರೆಡ್ ಚಿಲ್ಲಿ ಪೌಡ್ರು ನಾನು ಮನೆಯಲ್ಲೇ ಮಿಕ್ಸಿ ಮಾಡ್ಕೋತೀನಿ. ಇದನ್ನು ನಾನು ಬ್ಯಾಡಗಿನ ಜಾಸ್ತಿ, ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಕಡಿಮೆ ಮಾಡಿಕೊಂಡು ನಾನು ಇದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಬ್ಯಾಡಗಿ ಜಾಸ್ತಿ ಮಾಡಿಕೊಂಡು ಮನೆಯಲ್ಲೇ ಪೌಡ್ರ್ ಮಾಡ್ಕೋತೀನಿ ಇದನ್ನು. ಆಮೇಲೆ ಇದಕ್ಕೇನು ಮಸಾಲೆ ಬೇಡ, ಏನು ಮಸಾಲೆ ಇಲ್ಲದೇ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ತೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಹಾಕಿಬಿಟ್ಟು ಒಗ್ಗರಣೆ ಮಾಡಿದರೆ ಈಗ ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ನೀರು ನೀವು ನೋಡ್ಕೊಂಡು ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು ಅಂತ. ತುಂಬ ನೀರಾದರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಆದರೂ ಚೆನ್ನಾಗಿರುತ್ತೆ, ಆದರೆ ನೀರಾದರೆ ಚೆನ್ನಾಗಿರಲ್ಲ. ಇದನ್ನು ಮಾಡೋದು ಈಸಿ, ಆಮೇಲೆ ತುಂಬ ಚೆನ್ನಾಗಿ ಟೇಸ್ಟು ಆಗುತ್ತೆ. ನೀವು ಒಂದು ಸರಿ ಮನೇಲಿ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಅರ್ಜೆಂಟ್ ಅಂದಾಗ ಇದನ್ನೇ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ತೆಂಗಿನಕಾಯಿ ಯಾವಾಗಲಾದರೂ ಒಡೆದ್ರೆ ಅದನ್ನು ಆವಾಗಲೇ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗಲಾದರೂ ಯೂಸ್ ಮಾಡ್ಕೋತಾ ಇರ್ಬೋದು. ಈಗ ಸಾಂಬಾರು ರೆಡಿ ಆಗುತ್ತೆ. ಒಂದು ಕುದಿ ಕುದ್ಮೇಲೆ ಇದು ಸಾಂಬಾರು ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಸಾಂಬಾರು ಇದು ರೆಡಿ ಆಯಿತು ನೋಡಿ. ಈಗ ಒಂದು ಕುದಿ ಕುದ್ಮೇಲೆ ನಾನು ಇದಕ್ಕೆ ಸೋಯಾ ಚಂಕ್ಸ್ ಇತ್ತು ಅಂತ ಎಕ್ಸ್ಟ್ರಾ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಕೋಲಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ ಸಾಂಬಾರು, ಹಾಗೇನೂ ಚೆನ್ನಾಗಿರುತ್ತೆ. ನಾನು ಇತ್ತು ಅಂತ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಇದನ್ನ ಹಾಕಿದ್ದೆ. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತರೂ. ಈಗ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ನೀವು ಎಲ್ಲ ಒಂದು ಸರಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.